ಎಲ್ಲರಿಗೂ ನಮಸ್ಕಾರ. ನಾನು ಹೊಸಕೋಟೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ BS ಅಶೋಕ್ ಮಾತಾಡೋದು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ನಾನು ಕೆಲವೊಂದು ಸಲಹೆ ಸೂಚನೆಗಳನ್ನ ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ತಾವೆಲ್ಲರೂ ಇವತ್ತು ಬಹಳ ವಿಜೃಂಭಣೆಯಿಂದ ವರಮಹಾಲಕ್ಷ್ಮಿ ತಾಯಿನ ಮನೆಯಲ್ಲಿ ಕೂಡಿಸಿರ್ತೀರಿ. ವರಮಹಾಲಕ್ಷ್ಮಿಯನ್ನ ಕೂರಿಸಿರುವ ಸ್ಥಳದಲ್ಲಿ ತಾವು ಒಡವೆಗಳನ್ನು ಅಥವಾ ಹಣವನ್ನು ಕಾಯ್ಕೊಳ್ಳೋದಕ್ಕೆ ಯಾರಾದರೂ ಒಬ್ಬರನ್ನ ಬಿಡಿ. ಏನಾದರೂ ತುರ್ತು ಪರಿಸ್ಥಿತಿ ಇದ್ರೆ, ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ತಮ್ಮ ಮನೆ ಸುತ್ತಮುತ್ತ ಓಡಾಡ್ತಿದ್ರೆ ಇಮಿಡಿಯೇಟ್ ಆಗಿ 112 ಪೊಲೀಸ್ ಹೆಲ್ಪ್ ಲೈನ್ ನಂಬರ್ಗೆ ದಯಮಾಡಿ ಕರೆ ಮಾಡಿ. ವಿದಿನ್ ನೋ ಟೈಮ್, ಮಿನಿಮಮ್ ರೆಸ್ಪಾನ್ಸ್ ಟೈಮಲ್ಲಿ ಅವರು ನಿಮ್ಮ ಮನೆ ಬಾಗಿಲು ಮುಂದೆ ಇರ್ತಾರೆ. ತಾವು ಮನೇಲಿ ಏನು ಅಲಂಕಾರ ಮಾಡಿ ತಾಯಿನ ಕೂರಿಸಿರ್ತೀರಿ, ಈ ಭಾವಚಿತ್ರಗಳನ್ನ ತೆಗೆದು ಸಾಮಾಜಿಕ ಜಾಲತಾಣಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಅಥವಾ ಸ್ನ್ಯಾಪ್ಚಾಟ್ ಇತ್ಯಾದಿಗಳಲ್ಲಿ ಪೋಸ್ಟ್ ಮಾಡಬೇಡಿ. ಇದರಿಂದ ಕಳ್ಳರಿಗೆ ನಿಮ್ಮ ಮನೆಯಲ್ಲಿರುವಂತಹ ಆಭರಣಗಳ ಬಗ್ಗೆ, ಹಣದ ಬಗ್ಗೆ ಮಾಹಿತಿ ಸಿಕ್ಕೋಗುತ್ತೆ. ಇವತ್ತಲ್ಲದೇದರೂ ಯಾವತ್ತಾದರೂ ನಿಮ್ಮ ಮನೆ ಬೀಗ ಹಾಕಿ ನೀವು ಹೊರಗಡೆ ಹೋಗಿರ್ಬೇಕಾದ್ರೆ ಅದನ್ನ ಕಾಯ್ದು ಕಳ್ಳತನ ಮಾಡೋ ಸಾಧ್ಯತೆ ಇದೆ. ಮನೆಯಲ್ಲಿ ಏನು ಪೂಜೆ ಸಮಯದಲ್ಲಿ ಗಂಧದ ಕಡ್ಡಿ ಆಗಿರ್ಬೋದು, ಕರ್ಪೂರ, ಸಾಂಬ್ರಾಣಿ ಅಥವಾ ದೀಪಗಳನ್ನ ಏನು ನೀವು ಹಚ್ಚಿರ್ತೀರಿ, ಅದರ ಬೆಂಕಿ ಕಿಡಿಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಕೆಲವೊಂದು ಸಂದರ್ಭಗಳಲ್ಲಿ ಆ ಬೆಂಕಿ ಕಿಡಿ ಅಗ್ನಿಗೆ ಅವಘಡಕ್ಕೆ ಕಾರಣ ಆಗ್ಬೋದು. ಅಗ್ನಿ ಅವಘಡ ಆಗದೇ ಇರೋ ಹಾಗೆ ತಾವು ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಏನಾದರೂ ಇವತ್ತೊಂದು ದಿನ ನೀವು ವರಮಹಾಲಕ್ಷ್ಮಿ ತಾಯಿ ಏನು ಕೂಡಿಸಿದ್ರೆ ಹಾಗೆ ಇರಬೇಕಾಗಿದ್ರೆ, ಏನೇನೋ ಕಿಟಕಿ ಪಕ್ಕ ಇದ್ರೆ ಅಥವಾ ಬಾಗಿಲು ಬಳಿ ಇದ್ರೆ ದಯಮಾಡಿ ಕಿಟಕಿ ಬಾಗಿಲುಗಳನ್ನ ಭದ್ರವಾಗಿ ಹಾಕೊಂಡು ತಾವು ಒಳಗಡೆ ಇರಬೇಕಾಗ್ತದೆ. ಯಾಕಂದ್ರೆ ಕಿಟಕಿ ಸರಳು ಮುರಿದು ಕಿಟಕಿ ಒಳಗಡೆಯಿಂದ ಕೈ ಹಾಕಿ ಕಳ್ಳತನ ಮಾಡುವಂಥ ಸಾಧ್ಯತೆಗಳಿರ್ತವೆ. ಅದ್ರ ಬಗ್ಗೆನೂ ಸಹ ತಾವು ಎಚ್ಚರಿಕೆಯಿಂದ ಇರಿ. ಈಗ ಸಂಜೆ ಆದರೆ ತಾವೆಲ್ಲರೂ ಅಕ್ಕಪಕ್ಕದ ಮನೆಯವರಿಗೆ ಅಥವಾ ಸಂಬಂಧಿಕರ ಮನೆಗಳಿಗೆ ಅಥವಾ ದೇವಸ್ಥಾನಕ್ಕೆ ನೀವು ಅರ್ಶಿನ ಕುಂಕುಮ ತಗೊಳ್ಳೋಕ್ಕಾಗಲಿ ಅಥವಾ ದೇವ್ರ ದರ್ಶನಕ್ಕಾಗಲಿ ಹೋಗುವಂಥ ಸಂದರ್ಭಗಳಿರ್ತವೆ. ಈ ಸಮಯದಲ್ಲಿ ಮನೆ ಬೀಗ ಹಾಕೊಂಡು ಹೋಗೋದು ಬೇಡ. ಯಾಕಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂರಿಸಿರ್ತೀರಿ, ಒಡವೆಗಳು ಹಣಗಳೆಲ್ಲ ಇರ್ತವೆ. ಅದ್ರ ಬಗ್ಗೆ ಗಮನ ಇರಲಿ. ಮತ್ತು ಸರಗಳು ನೀವು ಆಚೆ ಅಲಂಕಾರ ಮಾಡ್ಕೊಂಡು ಓಡಾಡ್ತಿರ್ತೀರಿ, ಹೆಚ್ಚು ಒಡವೆಗಳು ಹಾಕ್ಕೊಂಡು ಒಬ್ಬೊಬ್ಬರೇ ದಯಮಾಡಿ ಓಡಾಡೋದನ್ನ ತಾವು ಮಾಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಹಾಗೂ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಿ ಸುರಕ್ಷತೆಯಿಂದ ಇರಿ. ನಾವು ಸದಾ ನಿಮ್ಮ ಸೇವೆಗೆ ಸಿದ್ಧರಾಗಿದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.